ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ದೊಡ್ಡಮ್ಮ ಬಂದಾಳ ನಮ್ಮ ಮನೆಗೆ, ನಮ್ಮಮ್ಮನ ಅಕ್ಕ ಬಂದಾಳ ಮನೆಗೆ. ಆಕಿ ರವೆ ಉಂಡೆ ಮಾಡ್ಕೊಡಕತ್ತಾಳ ನಮಗೆ. ಹೆಂಗ್ ಮಾಡ್ತಾಳ ಅಂತೇಳಿ ತೋರಿಸ್ತೀನಿ, ಬನ್ನಿ. ಮಾಡಕತ್ತಾಳ ನೋಡ್ರಿ ಇಲ್ಲಿ. ಏನೇನ್ ಮಾಡಕತ್ತೀರಿ ಹೇಳ್ರಿ. ಏನೇನು ತುಪ್ಪದಲ್ಲಿ ರವೆ ಹುರಿಯಕತ್ತಾಳ. ಅಂದ್ರೆ ಸಣ್ಣ ರವೆ ತಗೋಬೇಕು. ಏನದಕ್ಕ ರವೆ ಉಂಡೆಗೆ ಸಣ್ಣ ರವೆ ತಗೋಬೇಕು. ಸಣ್ಣ ರವೆ ತಗೊಂಡು ಅದಕ್ಕ ತುಪ್ಪ ಹಾಕ್ಬೇಕು. ಅಂದ್ರೆ ಸ್ವಲ್ಪ ಜಾಸ್ತಿನೇ ತುಪ್ಪ ಇರ್ಬೇಕು. ತುಪ್ಪ ಇದ್ದಷ್ಟು ಚಂದ ಆಗ್ತದ. ಹೌದಲ್ಲ? ತುಪ್ಪ ಇದ್ದಷ್ಟು ಚಲೋ ಆಗ್ತದ. ಚಂದ ತುಪ್ಪ ಹಾಕಿ ತುಪ್ಪದಾಗ ಆ ತರ ಹುರ್ಕೋಬೇಕು. ನೋಡ್ರಿ ನಮ್ ದೊಡ್ಡಮ್ಮ ಹೆಂಗ್ ಹುರ್ಕೋಕತ್ತಾಳ ಆ ತರ ಹುರ್ಕೋಬೇಕು. ಚಂದ ಸ್ವಲ್ಪ ಹುರಿದಿರ್ತೀವಲ್ಲ, ಹುರಿದ ಮ್ಯಾಗ ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ಕಲರ್ ಚೇಂಜ್ ಆದ್ಮ್ಯಾಗ ತೆಗಿಬೇಕು ಅಲ್ಲ. ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ, ಗೋಲ್ಡನ್ ಕಲರಿಗೆ ತಿರುಗ್ತದ. ತಿರ್ಗಣ ಅದನ್ನ ತೆಗಿಬೇಕು. ಆ ತರ ಎಲ್ಲ ತೆಕ್ಕೋಬೇಕು. ಇಲ್ಲಿ ನಾನು ಇದನ್ನ ತೆಗಿಟ್ಕೊಂಡಿನಿ, ಏನು ಯಾಲಕ್ಕಿನ ಎಲ್ಲ ತೆಗಿಟ್ಕೊಂಡಿನಿ. ಇಷ್ಟು ಬೇಕು ಯಾಲಕ್ಕಿ, ಒಂದು 20 ರೂಪಾಯಿ ಯಾಲಕ್ಕಿ ತರ್ಸ್ಕೊಂಡು ಈ ತರ ತೆಗೆದೀನಿ. ತೆಗೆದು ಸಿಪ್ಪೆಗಳೆಲ್ಲ ಡಸ್ಟ್ಬಿನ್ಗೆ ಹಾಕ್ತಿದ್ದಾರೆ. ಡಸ್ಟ್ಬಿನ್ಗೆ ಹಾಕ್ರಿ, ಇಲ್ಲ ಅಂತಂದ್ರೆ ಚಾಪಡಿಗೆ ಹಾಕಿರಿ. ಈಗ ಅದೇ ಬಾಂಡ್ಲಿಲಿ ಸಕ್ಕರೆ ಹಾಕಕತ್ತಾಳ. ಅದು ರವೆ ತೆಗೆದ್ರಲ್ಲ, ರವೆ ತೆಗ್ದದ್ರಾಗ ಸಕ್ಕರೆ ಹಾಕಕತ್ತಾಳ. ಸಕ್ಕರೆ ಹಾಕಿ ನೀರ್ ಹಾಕ್ತೇನ ಅದಕ್ಕ. ಸಕ್ಕರೆ ಹಾಕಿ ನೀರ್ ಹಾಕ್ಬೇಕು ಅದಕ್ಕೆ. ನೀರ್ ಹಾಕಕತ್ತಾಳ ನೋಡ್ರಿ, ಎಷ್ಟ್ ನೀರ್ ಹಾಕ್ತಾಳ ನೋಡ್ರಿ. ಸಾಕೈನ್ ಹಾಕ್ತೆ. ನಾವು 1 kg ಮಾಡಾಕತ್ತೀವಿ. 1 kg ಸಕ್ಕರೆ ಮುಣಗಷ್ಟು ನೀರ್ ಹಾಕ್ಬೇಕಂತ. ಈ ತರ ಸಕ್ಕರೆ ಮುಣಗಿರ್ಬೇಕು. ಪಾಕ ಮಾಡ್ತಾರ ಅದನ್ನ ಇವಾಗ. ಅದ್ರಾಗೆ ಹಾಕ್ಬೇಕೇನಿದು? ಇದು ಯಾಲಕ್ಕಿ ಪೌಡ್ರ್. ಈ ತರ ಪೌಡರ್ ಮಾಡ್ಕೊಂಡಿನಿ. ಯಾಲಕ್ಕಿ ದೊಡ್ಡದಿತ್ತು, ಅದನ್ನ ಪೌಡರ್ ಮಾಡ್ಕೊಂಡು ಈ ತರ ಇದನ್ನ ಅದ್ರೊಳಗೆ ಹಾಕ್ಬೇಕು. ಸ್ಪೆಷಲ್ ರವೆ ಉಂಡೆ. ಹಣ ಬರ್ತದ, ಜಿಗಿ ಹಣ ಬಂತಂದ್ರೆ ರವೆ ಹಾಕಿ ತಿರುಗಿ ಇಳಿಸಿ ಹಂಗೆ ಹೊರಗೆ ಗಾಳಿ ಬಿಟ್ಟು ಕಟ್ಟಿ ನೀರಲ್ಲಿ ಇಟ್ಬಿಡು. ಕುದಿಬೇಕು. ತೆಗೆ ಮೇನಿದೆ ತಿರುಗಿಸಿ ಪಾಕ ಇದ್ರಲ್ಲಿ ಹಾಕಿದ್ರೆ ಗಟ್ಟಿಯಾಗಿರ್ಬೇಕು. ನೀರಲ್ಲಿ ಹಾಕಿದ್ರೆ ನೀರಲ್ಲಿ ಹಂಗ ಹಾಕಿದ್ರೆ ಹಂಗೆ ಕುಂದಿರ್ಬೇಕು. ಅದು ಹಣ ಬಂದಂಗ. ಆಣ ಬಂದಂಗ. ಆಣ ಅಂದ್ರೆ ಪಾಕ. ಪಾಕ ಚಂದ ನಮಗ ಬೇಕಾದಂಗ ಆದಂಗ. ಇವಾಗ ಅದಕ್ಕ ಏನ್ ಹಾಕಿರಿ? ಯಾಲಕ್ಕಿ ಪೌಡರ್. ಹಾಕಿನಿ. ಕೆಳಗಿಟ್ಕೊಂತೇನ್? ಕೆಳಗಿಟ್ಕೊಡ್ಲೇನ್? ಆತದ. ಇವಾಗ ಸ್ವಲ್ಪ ಸ್ವಲ್ಪ ರವೆ ಹಾಕೊಂತಿರ್ಬೇಕು. ಗಂಟು ಆಗ್ಬಾರ್ದು. ಈಕಿ ನಮ್ಮಮ್ಮನ ಅಕ್ಕ, ಈಕಿ ನಮ್ಮಮ್ಮನ ತಂಗಿ. ಇದು ನಮ್ಮಮ್ಮನ ತಂಗಿ ಅಲ್ಲಿಕಿ ನಮ್ಮಮ್ಮನೆ. ಇಬ್ಬರು ನೋಡ್ರಿ ಹೆಂಗಾರ. ಒಬ್ಬಾಕಿ ಐಟಾಳ. ಈಕಿ ನಮ್ಮ ದಡಮಗ ಅವ್ರಮ್ಮ ನೀರು ಚಂದ ಕುಡಿಸ್ಯಾಳ, ಐಟಾಗ್ಯಾಳ. ನಮ್ಮಮ್ಮ ನೀರೇ ಕುಡ್ದಿಲ್ಲ ಒಲ್ಲೆ ಅಂತೇಳಿ ಹಠ ಮಾಡ್ಯಾಳ. ಅದಕ್ಕೆ ಗಿಡ್ಡಕ್ಕೆ ಬಿದ್ದಾಳ.
ಆಕಿ ನೀರು ಕುಡಿಯೋದಲ್ಲದೆ ನನಗೂ ನೀರು ಕುಡಿಸಿಲ್ಲ, ನಾನು ಗಿಡಕ್ಕೆ ಬಿದ್ದೀನಿ. ಹೆಂಗೆ ಮಾಡ್ಬೇಕು? ಯಾವ ರೆಸಿಪಿ ನಿಂದು? ಬ್ಯಾಳಿ ಹಾಂ, ಬ್ಯಾಳಿ ಬ್ಯಾಳಿ ಬ್ಯಾಳಿ, ಬರೀ ಬ್ಯಾಳಿ, ರೆಸಿಪಿ ಏನಿಲ್ಲ. ಬ್ಯಾಳಿ ಕುದಿಸೋದು, ಅದಕ್ಕೆ ಹುಂಚೆನ್ ಹುಳಿ ಹಿಂಡೋದು, ಉಪ್ಪು ಖಾರ ಹಾಕೋದು, ಒಗ್ಗರಣೆ ಕೊಡೋದು, ಇಷ್ಟೇ. ರೆಡಿ. ಇದೆಲ್ಲರಿಗೆ ಗೊತ್ತದ ಬಿಡು, ಬೇರೆ ಏನೇನು ಮಾಡೋದಿದ್ರೆ ಮಾಡು. ಇವಾಗ ಅದು ಚೆನ್ನಾಗಿ ಗಟ್ಟಿ ಆಗ್ತದೆ ಇದೆಲ್ಲ. ಇವಾಗ ಗಟ್ಟಿ ಆದಮೇಲೆ ಲಡ್ಡು ಥರ ಕಟ್ಟೋದು. ಲಡ್ಡು ಲಾಡು ಲಾಡು. ಹಾಂ, ಇದು ಚಂದ ಗಟ್ಟಿ ಆಗ್ಬೇಕಿದೆಲ್ಲ. ಪಾಕ ಎಲ್ಲ ಹೀರ್ಕೊಂಡು ಗಟ್ಟಿ ಆಗ್ತದಲ್ಲ. ನೀನು ಕಲ್ಸ್ಕೊಟ್ಟಾರೆ ಯಾರಿ ಲಡ್ಡು ಮಾಡೋದು? ಮಂದಿ ಮಾಡೋದು ನೋಡಿ ಕಲ್ತಾಳಂತ ಲಡ್ಡುನ. ನಿಮಗೂ ಈ ಥರ ಎಲ್ಲ ಐಡಿಯಾಸ್ ಗೊತ್ತದ, ನಿಮಗೂ ಈ ಥರ ಎಲ್ಲ ಕಲಿಬೇಕು. ಮಂದಿ ಮಾಡೋದು ನೋಡಿ ಕಲಿಬೇಕು ಚಂದ. ಯಾಕೆ ನಿಂತಿದ್ವಾ? ಕುಂದ್ರಂಬ. ವಡೆ, ಎದುರು ವಡೆ. ಎಲ್ಲ ಇದು ಇಡ್ಲಿ ವಡೆ ಮಾಡ್ತಾರಲ್ಲ ಆ ಥರ. ಬರೇ ವಡೆ ಗಾಡ್ಯಾಗ ಬರಲ್ಲ. ಉದ್ದಿನ ಇದು ಹೆಸರು ಬೇಳೆ ವಡೆ. ನೋಡ್ರಿ ಇಷ್ಟು ಲಡ್ಡು, 1 ಕೆಜಿ ರವೆ, 1 ಕೆಜಿ ಸಕ್ಕರೆಗೆ ಇಷ್ಟೊಂದು ಲಡ್ಡು. ರವೆ ಉಂಡೆ ಇದ್ರಾಗ ತುಂಬಿಡೋದು ಲಡ್ಡು. ಇವಾಗ ನಮ್ ಜೀಬಣಿ ದಡವಾದ ರವನು ಉಳಿಸ್ಲಿಲ್ಲ. ರವ ಇದ್ದಿದ್ದೆಲ್ಲ ಬಿಸಿನೀರು ಹಾಕಿ ಮತ್ತೆ ಲಡ್ಡು ಮಾಡಿದ್ಲು. ಯಾರಿಗಂದ್ ಲಡ್ಡು ಬೇಕಿರ ನಮ್ ದಡಮ್ಮ ಕೇಳ್ರಿ ಮಾಡ್ಕೊಡ್ತಾಳ. ಮಸ್ತ್ ಮಾಡ್ತಾಳೆ ನೋಡ್ರಿ. ತಿಂದಿನ ಇವಾಗನ ಬೆಂಕಿ ಆಗಲ್ಲ. ಅಯ್ಯವ್ವ ಬಿಸಿನೀರು ಹಾಕಿ ಮಾಡ್ತಿದ್ವಲ್ಲ. ಅಯ್ಯೋ ಎರಡು ಚಂದ ಬಂದು ಕೈಗೆ ಹತ್ತಿದ್ದು ಬಿಡಲ್ಲ ಅಂತಾಳ. ಈಗ ಹತ್ತಿದ್ದು ಬಿಡಲ್ಲ. ಸೌರಿ 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 ಅದ್ರ ಏನಾದ್ ನೋಡ್ರಿ. ಅದ್ರನ್ನು ಸೌರ್ತಾಳ, ಅದ್ರನ್ನು ಸೌರಿ ನೋಡ್ರಿ. ಒಂದು ಅಗಳನ್ನ ಉಳಿಸಂಗಿಲ್ಲ, ಅಷ್ಟು ಇದು ಮಾಡ್ತಾಳ. ಈ ಕೈಗೆ ಹತ್ತಿದ್ದು ಬಿಡಲ್ಲ ತಡ್ರಿ, ನೆಕ್ತಾಳ ಇವಾಗ. ಎಲ್ಲ ಇದು ಪರಾತ ಸೌರಿ ಹೇಳ, ಬೊಗಣಿ ಸೌರಿ ಹೇಳ, ಒಂದು ಚೂರನ್ನು ಎದ್ರಾಗನ ರವ ಉಳಿದ್ರ ತೋರ್ಸಿರಿ.
ಮಸ್ತಾಗ್ಯಾವ. ಇದಾಗಿತ್ತು ನಮ್ಮ ರವೆ ಉಂಡೆ ವ್ಲಾಗ್. ಮತ್ತೆ ಸಿಗೋಣ ಮತ್ತೆ ಇನ್ನೊಂದು ರೆಸಿಪಿ ಜೊತೆ. ಬಾಯ್.